ಬ್ರಹ್ಮಕಲಶವನ್ನ ಕಾಂತಾರ ಸಿನಿಮಾದಲ್ಲಿ ಅದ್ದೂರಿ ಸೆಟ್ ಮೂಲಕ ತೋರಿಸಲಾಗಿತ್ತು. ಅದೇ ರೀತಿ ಉಜಿರೆ ಜನಾರ್ದನ ದೇವರ ಬ್ರಹ್ಮಕಲಶದಲ್ಲಿ ಅನ್ನಛತ್ರವನ್ನ ಅದ್ಭುತ ಸೆಟ್ ಹಾಕಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿನ ಕಂಬಗಳನ್ನ ಕಣ್ತುಂಬಿಕೊಳ್ಳೋದೇ ವಿಶೇಷ ಅನುಭವ. ಹೇಗಿದೆ ವಿಭಿನ್ನ ಮಾದರಿ ಅನ್ನಛತ್ರ, ನೀವೇ ನೋಡಿ. ಕಣ್ಮನ ಸೆಳೆಯುವ ಕಂಬಗಳು, ನೂರಾರು ಕಂಬಗಳಿಂದಲೇ ನಿರ್ಮಾಣಗೊಂಡ ಅದ್ಭುತ ಅನ್ನಛತ್ರ. ತುಳುನಾಡಿನ ಗುತ್ತಿನ ಮನೆಯ ಪ್ರಮುಖ ಆಕರ್ಷಣೆಯೇ ಇಂತಹ ಮರದ ಕಂಬಗಳು. ಇಲ್ಲೂ ಅದೇ ಮಾದರಿಯಲ್ಲಿ ಅದ್ಭುತ ಕಂಬಗಳಿಂದ ಅನ್ನಛತ್ರ ನಿರ್ಮಾಣಗೊಂಡಿದೆ. ಕಂಬಗಳನ್ನೇ ಮೇನ್ ಹೈಲೈಟ್ ಆಗಿ ಇಟ್ಕೊಂಡು ಅನ್ನಛತ್ರ ನಿರ್ಮಾಣ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಸಮೀಪದ ಉಜಿರೆ ಜನಾರ್ದನ ದೇವಸ್ಥಾನದಲ್ಲಿ. ಜನಾರ್ದನ ದೇವಸ್ಥಾನದಲ್ಲಿ ಸದ್ಯ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಬ್ರಹ್ಮಕಲಶದ ಹಿನ್ನೆಲೆ ಸಮಾಜ ಸೇವಕ ಬ್ರಹ್ಮಕಲಶೋತ್ಸವದ ಸಂಚಾಲಕ ಮೋಹನ್ ಕುಮಾರ್ ಅವರ ಪರಿಕಲ್ಪನೆಯಲ್ಲಿ ಮರದ ಕಂಬಗಳ ಮಾದರಿಯ ಇಂತಹ ನೂರಾರು ಫೈಬರ್ ಕಂಬಗಳನ್ನು ಬಳಸಿಕೊಂಡು ಅನ್ನಛತ್ರ ನಿರ್ಮಿಸಲಾಗಿದೆ. ಇನ್ನು ಅನ್ನಛತ್ರದ ಮುಂಭಾಗ ಅಯೋಧ್ಯೆಯ ರಾಮ ಮಂದಿರ ಮಾದರಿ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಅನ್ನಛತ್ರದಲ್ಲಿ ಫೈಬರ್ನಿಂದಲೇ ಅನ್ನಪೂರ್ಣೇಶ್ವರಿ ಆಲಯ ನಿರ್ಮಾಣವಾಗಿದೆ. ಇದೊಂದು ವಿಶೇಷ ಪರಿಕಲ್ಪನೆಯ ಅನ್ನಛತ್ರ ಆಗಿದ್ದು ಬ್ರಹ್ಮಕಲಶೋತ್ಸವದ ಮೇನ್ ಅಟ್ರಾಕ್ಷನ್ ಪಾಯಿಂಟ್ ಅನ್ನಛತ್ರ ಆಗಿದೆ. ಒಟ್ಟಿನಲ್ಲಿ ಸಿನಿಮಾ ಹಾಗೂ ಇತರೆ ಕಾರ್ಯಕ್ರಮಗಳಲ್ಲಿ ನಾನಾ ರೀತಿಯ ಸೆಟ್ಗಳನ್ನು ನೀವು ನೋಡಿರಬಹುದು. ಆದರೆ ಅನ್ನಛತ್ರವನ್ನ ಹೀಗೂ ಸೆಟ್ ಹಾಕಿ ನಿರ್ಮಾಣ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಕಂಬಗಳನ್ನ ಕಣ್ತುಂಬಿಕೊಂಡ ಭಕ್ತರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬಂದರೆ ಯಾವುದು ಈಗ ಅನ್ನಛತ್ರ ಅಂತ ಹೇಳಿದರೆ ಬಹುಶಃ ಅನ್ನಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಅಷ್ಟೇ ಬರ್ತೀವಿ, ಮನಸ್ಸಲ್ಲೊಂದು ಭಕ್ತಿ ಭಾವ ಇರ್ತದೆ. ಆದರೆ ಇಲ್ಲಿ ಬಂದರೆ ಒಂದು ರಾಜರ ವೈಭವವನ್ನು ನೋಡುವಂಥ ಏನು ಫೀಲ್ ಬರ್ತಾ ಉಂಟು. ಎಲ್ಲರೂ ಅನ್ನಪ್ರಸಾದ ಸ್ವೀಕರಿಸಲಿಕ್ಕೆ ಬರೋದಲ್ಲದೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿರುವ ಅನ್ನಛತ್ರದ ಸೌಂದರ್ಯವನ್ನು ಸವಿಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ನಾವಿಲ್ಲಿ ಒಂದು ಹೇಗೆ ದೇವಸ್ಥಾನದಲ್ಲಿ ಗರ್ಭಗುಡಿ ಇದೆ, ಅದೇ ರೀತಿ ಅನ್ನಪೂರ್ಣ ದೇವಿಯ ಒಂದು ಗುಡಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಎಷ್ಟೋ ಭಕ್ತಾದಿಗಳು ನಾನಿಲ್ಲಿ ನೋಡ್ತಾ ಇದ್ದೇನೆ, ಬಂದು ಅದನ್ನು ಕೂಡ ಒಂದು ಏನೋ ಗರ್ಭಗುಡಿ ಅಂತ ಅನಿಸ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕಿ ಅಡ್ಡ ಬಿದ್ದು ಮತ್ತೆ ಅನ್ನಪ್ರಸಾದವನ್ನು ಸ್ವೀಕರಿಸುವಂತಹ ದೃಶ್ಯಗಳನ್ನು ಕೂಡ ನಾನು ನೋಡಿದ್ದೇನೆ. ಬಹಳ ಸುಂದರವಾಗಿದೆ. ಹೌದು, ಪಾಕಶಾಲೆ ಇವತ್ತಿನ ಜೆನ್ಸಿ ಟರ್ಮ್ಸಲ್ಲಿ ಹೇಳೋದಾದರೆ ಒಂದು ಏಸ್ಥೆಟಿಕ್ ಕಿಚನ್ ಅಂತ ನಾವೇನು ಪಿಂಟ್ರೆಸ್ಟಿ ವೈಬ್ಸ್ ಅಂತೆಲ್ಲ ನೋಡ್ತೇವೆ. ಸೊ ಅಂಥದ್ದೊಂದು ಬ್ಯಾಂಬೂ ಇದರ ಒಂದು ಡಿಸೈನ್ ಮಾಡಿ ಮತ್ತು ಅದರ ಮುಂದೆ ಚೈನಾದ ಒಂದು ಡಿಸೈನ್, ಅದು ಬಹುಶಃ ನನಗಿಂತ ಮೋಹನ್ ಸರ್ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರೊಂದು ಕ್ರಿಯೇಟಿವಿಟಿಯನ್ನು ಅತ್ಯಂತ ಸುಂದರವಾಗಿ ಇಲ್ಲಿ ತಂದಿದ್ದಾರೆ. ಅದರ ಜೊತೆಗೆ ಅಲ್ಲಿ ಒಳಗೆ ಅಡುಗೆ ಮಾಡುವಂಥವರಾಗಿರ್ಬೋದು, ಅಡುಗೆ ಮಾಡೋದಲ್ಲದೆ ಅದೆಷ್ಟೋ 3-4 ಸಾವಿರ ಜನರಿಗೆ ಇಲ್ಲಿ ಅನ್ನಪ್ರಸಾದ ತಯಾರಾಗ್ತಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಲಾರ್ಜ್ ನಂಬರಲ್ಲಿ ಅಲ್ಲಿ ಪ್ರಿಪೇರ್ ಮಾಡಲಿಕ್ಕೆ ಕೂಡ ಜನ ಬೇಕು. ಭಕ್ತಾದಿಗಳು ಶ್ರಮದಾನ ನೀಡುವಂಥವರು ಸ್ವಇಚ್ಛೆಯಿಂದ ಬಂದು ಅಲ್ಲಿ ವೆಜಿಟೇಬಲ್ ಕಟ್ ಮಾಡೋದಾಗಿರ್ಬೋದು, ಅಂಥ ಕಾರ್ಯಗಳನ್ನು ದಿನರಾತ್ರಿ ಅಂತ ಅಲ್ಲದೆ ಎಲ್ಲರೂ ಊರಿನವರು ಸುಮಾರು 50-60 ಜನ ಸೇರಿ ಮಾಡ್ತಾ ಇದ್ದಾರೆ. ಆ ದೃಶ್ಯ ನೋಡಲಿಕ್ಕೆ ಬಹಳ ಖುಷಿ ಆಗ್ತದೆ. ಮಾರ್ಚ್ 3ರಿಂದ 11ರವರೆಗೆ ಉಜಿರೆ ಶ್ರೀ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶ ಈಗ ನಡೀತಾ ಇದೆ. ಜನಾರ್ದನ ಸ್ವಾಮಿ ಮತ್ತು ಮಂಜುಳೇಶ ದೇವರಿಗೆ ಬ್ರಹ್ಮಕಲಶ ನಡೀತಿದೆ. ಆ ಬ್ರಹ್ಮಕಲಶ ಇವತ್ತು 4ನೇ ತಾರೀಕು. ಇವತ್ತು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರಗಳು ಮತ್ತು ಸ್ವಾಮೀಜಿಗಳ ದಿವ್ಯ ಹಸ್ತದಲ್ಲಿ ರಾಜಗೋಪುರ ಸಮರ್ಪಣೆಯಾಗಿದೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ರಾಜಗೋಪುರ ಸಮರ್ಪಣೆಯಾಗಿದೆ. ಅದೇ ರೀತಿ ಮಾರ್ಚ್ 2ರಂದು ಸುಮಾರು 2 ಕೋಟಿ ವೆಚ್ಚದಲ್ಲಿ ಬ್ರಹ್ಮರಥ ಸಮರ್ಪಣೆಯಾಗಲಿ, ಸುಮಾರು 15 ಲಕ್ಷ ರು ವೆಚ್ಚದಲ್ಲಿ ಪುಷ್ಪರಥ ಸಮರ್ಪಣೆಯಾಗಲಿ ಮತ್ತು ಮಾರ್ಚ್ 11ರಂದು ದೇವರಿಗೆ ಬ್ರಹ್ಮಕಲಶ ನಡೀಲಿಕ್ಕಿದೆ. ಸುಮಾರು 10 ದಿನಗಳ ಕಾಲ ನಡೆಯುವಂಥ ಈ ಬ್ರಹ್ಮಕಲಶೋತ್ಸವದಲ್ಲಿ ಜನರಿಗೆ ದೇವಸ್ಥಾನದಲ್ಲಿ ಏನು ಧಾರ್ಮಿಕ ವಿಧಿವಿಧಾನಗಳು ದೇವರಿಗೆ ಮಹತ್ವವನ್ನು ಪಡೆದಿದೆ, ಅದೇ ರೀತಿ 10 ದಿನದಲ್ಲಿ ಅನ್ನ ಸಂತರ್ಪಣೆ ಕೂಡ ಮಹತ್ವವನ್ನು ಪಡೆದಿದೆ. ಬಂದಂಥ ಎಲ್ಲ ಪರವೂರಿನ ಭಕ್ತಾದಿಗಳಿಗೆ ಹೊರಕಾಣಿಕೆಯನ್ನೆಲ್ಲ ತಂದಿರ್ತಾರೆ. ಅವರಿಗೆ ಒಳ್ಳೆಯ ರೀತಿಯ ಅನ್ನ ಪ್ರಸಾದವನ್ನು ನಾವು ಬೇಯಿಸಿ ಬಡಿಸುವಂಥ ಕೆಲಸವನ್ನು ಮಾಡಬೇಕಾದ್ರೆ, ಆದರೆ ನಾನಿಲ್ಲಿ ಸುಮಾರು
ಈ ಬ್ರಹ್ಮಕಲಶಕ್ಕಿಂತ ಸುಮಾರು 1 ತಿಂಗಳ ಮುಂದೆಯೇ ಕೂಡ ನನ್ನದೊಂದು ಪರಿಕಲ್ಪನೆ ಇತ್ತುಂಟು. ಯಾಕೆಂತೇಳಿದರೆ ಬಂದಂಥ ಭಕ್ತಾದಿಗಳಿಗೆ ಒಳ್ಳೆ ರೀತಿಯ ಒಂದು ಅನ್ನ ಸಂತರ್ಪಣೆ ಆಗಬೇಕು. ಭಕ್ತಾದಿಗಳು ಏನು ದೇವಸ್ಥಾನಕ್ಕೆ ಬಂದರು ಇಲ್ಲಿ ಕೂಡ ಅನ್ನಪೂರ್ಣೆಯ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನೊಂದು ನಿರ್ಮಾಣ ಮಾಡಿದರೆ ಸುಮಾರು 300 ಫೀಟ್ ಉದ್ದ ಮತ್ತು ಸುಮಾರು 145 ಫೀಟ್ ಅಗಲದಲ್ಲಿ ಸುಮಾರು 25,000 ರಿಂದ 30,000 ಸ್ಕ್ವೇರ್ ಫೀಟ್ನ ಈ ವ್ಯವಸ್ಥೆಯಲ್ಲಿ ಅನ್ನದಾನ ನಡೀತಲೇ ಉಂಟು. ಇದಕ್ಕೆ ಸುಪ್ರಸಾದ ಭೋಜನ ಶಾಲೆ ಎನ್ನುವಂಥ ಹೆಸರನ್ನು ಕೂಡ ಇಟ್ಟಿದೆ. ಯಾಕಂದರೆ ಜನರಿಗೆ ಅನ್ನದ ಬಗ್ಗೆ ಮಹತ್ವ ಗೊತ್ತಾಗಬೇಕು. ಯಾಕಂದರೆ ಕಾರ್ಯಕ್ರಮದಲ್ಲಿ ನೀವು ಹೆಚ್ಚಿನ ಕಾರ್ಯಕ್ರಮ ನೋಡಿರ್ಬೋದು. ಯಾಕಂದರೆ ಅನ್ನವನ್ನು ಚೆಲ್ಲುವುದು, ಅನ್ನವನ್ನು ವೇಸ್ಟ್ ಮಾಡೋದು, ತಟ್ಟೆಯಲ್ಲಿ ತೆಕ್ಕೊಂಡು ನಾವು ಇಷ್ಟ ಅಲ್ಲದ ಚೆಲ್ಲುವಂಥ ಹಾಗೆ ಬಂದಂಥ ಭಕ್ತಾದಿಗಳು ನಾವು ತಿಳಿ ಹೇಳುವ ಕೆಲಸವನ್ನು ಕೂಡ ಮಾಡ್ತಾಯಿದೆ. ಯಾಕಂದರೆ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಪಡ್ಕೊಳ್ಳಿ. ಯಾಕಂದರೆ ಹಸಿದು ಬಂದವನಿಗೆ ಈ ಅನ್ನದ ಉಪಯೋಗ ಇರ್ತದೆ. ಆದ ಕಾರಣ ಅನ್ನದ ಮಹತ್ವವನ್ನು ಇದರ ಒಟ್ಟಿಗೆ ತಿಳಿ ಹೇಳುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ಅದೇ ರೀತಿ ಸ್ವಚ್ಛತೆ, ಯಾಕಂದರೆ ಒಂದು ಕಡೆಯಲ್ಲಿ ಸಾರ್ವಜನಿಕ ಒಂದು ಅನ್ನದಾನ ಅಂತ ಹೇಳುವಾಗ ಆ ಸ್ವಚ್ಛತೆಯನ್ನು ಕಾಪಾಡೋದೇ ದೊಡ್ಡ ಸವಾಲಾಗಿರ್ತದೆ. ಆದರೆ ಇಲ್ಲಿ ನಾವು ಬಹುಶಃ ಅದನ್ನು ಬಹಳ ಸುಲಭ ರೀತಿಯಲ್ಲಿ ಮಾಡುವಂಥ ವ್ಯವಸ್ಥೆ ಇದ್ದೇನೆ. ಸುಮಾರು ರಾತ್ರಿ 10:30, 10:45 ರಾತ್ರಿಯ ಊಟ ಮುಗಿತದೆ. ಆದ ನಂತರ ಸುಮಾರು 150 ನಮ್ಮ ಯುವಕರ ತಂಡ ಇದನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಮಾಡ್ತದೆ. ಬಹುಶಃ ನೀವು ನಂಬಲಿಕ್ಕಿಲ್ಲ. ಯಾಕಂದರೆ ಇದನ್ನು ರಾತ್ರಿ ನೀರು ಹಾಕಿ ತೊಳೆದು ಒರೆಸಿ ಕೆಲಸವನ್ನು ಮಾಡ್ತಾರೆ. 150 ಜನ ಏಕಕಾಲದಲ್ಲಿ ಒಂದು 45 ನಿಮಿಷದಲ್ಲಿ ಇಡೀ ಇದನ್ನು ಹಾಲನ್ನು ಸ್ವಚ್ಛ ಮಾಡಿ ಮರುದಿವಸಕ್ಕೆ ರೆಡಿ ಮಾಡಿ ಇಡುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಇದಕ್ಕಾಗಿ ಸುಮಾರು 140 ಕಂಬವನ್ನು ಅಳವಡಿಸಿದ್ದೇನೆ. ಅಡಿಕೆ ಮರವನ್ನು ಹಾಕಿ ಅದರ ಹೊರಗಡೆ ಫೈಬರ್ ಕಂಬವನ್ನು ಅಳವಡಿಸಿದ್ದೇನೆ. ಮತ್ತು ನೆಲಕ್ಕೆ ಗ್ರೀನ್ ಮ್ಯಾಟನ್ನು ಹಾಕಿದ್ದೇನೆ. ಸ್ವಚ್ಛತೆ ಬೇಕು ಅಂತ ಗ್ರೀನ್ ಮ್ಯಾಟನ್ನು ಮಾಡಿದೆ. ಕಂಬಗಳಲ್ಲೆಲ್ಲ ಫೈಬರನ್ನು ಉಪಯೋಗಗೊಂಡೆ. ಯಾಕಂದರೆ ಸಾಂಪ್ರದಾಯಿಕ ಶೈಲಿ ಇದ್ದರೂ ಕೂಡ ಅದು ಹೊಸತನವನ್ನು ಕೊಟ್ಟು ಎರಡನ್ನು ಮಾಡಿದ್ದೇನೆ. ಸಾಂಪ್ರದಾಯಿಕ ಶೈಲಿ ಉಂಟು ಮತ್ತು ಹೊಸತನ ಕೂಡ ಉಂಟು. ಎರಡನ್ನು ಕೂಡ ಅಳವಡಿಸಿಕೊಂಡು ಜನರಿಗೆ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗುವ ರೀತಿಯಲ್ಲಿ ಅದನ್ನು ಊಟ ಒಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದೇವೆ. ಯಾಕಂತೇಳಿ ಜನರು ಈಗ ಹೊಸತನವನ್ನು ನಾನು ಕೊಟ್ಟಿದ್ದೇನೆ. ಯಾಕಂದರೆ ಹೆಚ್ಚಿನ ಕಡೆಯಲ್ಲಿ ಅನ್ನದಾನ ಅಂತ ಹೇಳಿದರೆ ಒಂದು ದೇವಸ್ಥಾನಕ್ಕೆ ಒಂದು ಹೊರಗಿನ ಭಾಗವಾಗಿರ್ತದೆ. ನಾವು ದೇವರ ಕಾರ್ಯಕ್ಕೆ ಎಷ್ಟು ಮಹತ್ವ ಕೊಟ್ಟಿದೆ ಅದೇ ರೀತಿ ಅನ್ನದಾನಕ್ಕೂ ಮಹತ್ವ ಕೊಡಬೇಕು ಅಂತ ಇದನ್ನು ನಿರ್ಮಾಣ ಮಾಡಿದೆ. ಯಾಕಂತ ಹೇಳಿದರೆ ಇಲ್ಲಿ ಅನ್ನಪೂರ್ಣೇಶ್ವರಿಯ ನಾನು ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದ್ದೇನೆ. ಯಾಕೆಂತ ಹೇಳಿದರೆ ಇಲ್ಲಿ ಸಾಕ್ಷಾತ್ ಅನ್ನಪೂರ್ಣೆಯೇ ನಿಂತು ಇಲ್ಲಿ ಬಂದಂಥ ಭಕ್ತಾದಿಗಳೇ ಊಟವನ್ನು ಬಡಿಸುವಂಥ ಕೆಲಸವನ್ನು ಅವಳ ಮುಖಾಂತರ ಆಗ್ತಾಯಿದೆ. ಜನರಿಗೆ ಆ ಭಕ್ತಿ ಬರಬೇಕಾಗುತ್ತೆ ಅನ್ನಪೂರ್ಣೆಯ ಮೇಲೆ. ಆದ ಕಾರಣ ಅನ್ನದ ಮಹತ್ವವನ್ನು ತಿಳಿ ಹೇಳುವ ದೃಷ್ಟಿಯಲ್ಲಿ ನಾನು ಈ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದ್ದೇನೆ.